ಚಿಟಪಟ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ನಮಸ್ಕಾರ ಅಂತರ್ಜಾಲ ವೀಕ್ಷಕರೇ, ನೀವು ನೋಡ್ತಾ ಇದ್ದಾರೆ ನನ್ನ ಯೂಟ್ಯೂಬ್ ಚಾನಲ್ನ. ಇವತ್ತಿನ ಈ ವ್ಲಾಗ್ ಬಂದು ಕಬಿನಿ ಕೂರ್ಗು ವ್ಲಾಗು. ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ, ಒಂದು ಬಡ್ಜೆಟ್ ಫ್ರೆಂಡ್ಲಿ ಟ್ರಾವೆಲ್ ಟ್ರಿಪ್ ಅಂತ ಹೇಳ್ತೀನಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಕಂಟೆಂಟ್ಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಶುರು ಮಾಡೇ ಬಿಡೋಣ. ನೀವೇನಾದರೂ ಒಂದು ಒಳ್ಳೆ ಬಡ್ಜೆಟಲ್ಲಿ 3 ಪ್ಲೇಸ್ ನೋಡೋಣ ಅಂತಿದ್ದೀರಾ, ಹಾಗಾದರೆ ಇನ್ನೇನು ತಡ ಈ ವಿಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ. ಕಬಿನಿ ವೈನಾಡ್ಗೂ ಕೂರ್ಗು ಬೇರೆ 2 ದಿನದಲ್ಲಿ ಕವರ್ ಮಾಡಿ ತಲೆಗೆ ಬರೀ 2,000 ರೂಪಾಯಿ ಖರ್ಚಾಗುತ್ತೆ ನೀವೇನಾದರೂ ಗ್ರೂಪಲ್ಲಿ ಟ್ರಾವೆಲ್ ಮಾಡಿದ್ರೆ. ಅವನೇನು ಅನ್ಕೊಂಡ್ರು ತಲೆ ಕೆಡಿಸ್ಕೋಬಾರ್ದು. ಲೈಫಲ್ಲಿ ನಿನ್ನ ಮೇಲೆ ನಿನಗೆ ನಂಬಿಕೆ ಇದ್ದರೆ ನಿನ್ನ ಯಾವನೂ ತಡೆಯಲ್ಲ. ನನ್ನಣೆಗೂ ಗ್ರೂಪಲ್ಲಿ ಏನಾದ್ರು ನೀವು ಟ್ರಾವೆಲ್ ಮಾಡಿದ್ರೆ ಕಮ್ಮಿ ಬಡ್ಜೆಟಲ್ಲಿ ಟ್ರಿಪ್ ಮಾಡ್ಕೊಂಬರ್ಬೋದು ಗುರು ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇನ್ನೊಂದಕ್ಕೆ ತಡ ಕಂಪ್ಲೀಟಾಗಿ ವಿಡಿಯೋ ನೋಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಮರಿದಂಗೆ ಕ್ಲಿಕ್ ಮಾಡಿಬಿಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ. ಸೊ ಬನ್ನಿ ಶುರು ಮಾಡೇ ಬಿಡೋಣ. ಬೆಂಗಳೂರಲ್ಲಿ ಗಾಡಿ ಹತ್ತಿದ್ದು ಕೇಳಿದ್ದೆ ನಾವು ಕೇರಳ ಬಾರ್ಡ್ರಲ್ಲಿ ಕುರುವ ಅಂತ ಒಂದು ಪ್ಲೇಸ್ ಬರುತ್ತೆ, ಅದು ಬಂದು ಕೇರಳಕ್ಕೆ ಸೇರ್ಕೊಂಡೈತೆ. ಆ ಪ್ಲೇಸಿಗೆ ಬಂದು ನಾವು ಇಳಿದಿದ್ದು. ಇದೇ ನಾವು ಮಾಡಿದ ಕಾಟೇಜು 10,000 ರೂಪಾಯಿ ಆಯಿತು. 10 ಜನಕ್ಕೆ 1,000 ರೂಪಾಯಿ ತಲೆಗೆ ಬಿತ್ತು. ಫೋನ್ ಬಿದ್ದೋದ್ರೆ ಆಗಲ್ಲ ಕಣ, ಅದಕ್ಕೆ ಕಣ ಅವ್ರಿಗೆ ಕೊಡು ಅಂತ ಹೇಳ್ತಿರೋದು. 20 ಅಡಿ ಆಳೆ ಎಷ್ಟು ಜನ ಫೋನ್, ಎಷ್ಟು ಕೋಟಿ ಫೋನ್ ಹೋಗವ ಇಲ್ಲಿ. ಕತೆ ಗೋವಿಂದ ಅಲ್ಲಿ ಕೂಡ ಇದ್ದಿರೋ ನಾನೇ ತೆಗಿದ್ದೀನಿ. ಯಾತಿರ್ರು ಇಲ್ಲಿ ವಿಡಿಯೋ ಮಾಡ್ತಾವ ನಾವು ಫೋಟೋ ತೆಗಿ ಗಾಯ್ಸ್ ಹೆಂಗ್ ಬಗ್ದಿ ಗೊತ್ತಾಗ ಗಾಯ್ ಸರಿಯಾಗಿ ಬಗ್ದೋ ಮಾತ್ರ, ಬಗ್ಲಿಲ್ಲ ಅಂದ್ರೆ ಮುಷ್ಟಿ ಗುಡಿ ಇರೋದು. ವಾವ್ 110 ರೂಪಾಯಿ 110 ರೂಪಾಯಿಗೆ ಒಳ್ಳೆ ಬಗ್ತಾ ಇದೀವಿ. ಮಲಿಕ ಓ ಮೈ ಗಾಡ್, ಟೈಟಾನಿಕ್ ಪಿಕ್ಚರ್ ನಿಮ್ಗೆ ತೋರಿಸಿಲ್ಲ. ಇದನ್ನೆಲ್ಲ ನೋಡೋದಕ್ಕಿಂತ ಒಂದ್ ದೊಡ್ಡ ವಿಷಯ ಕೊಟ್ಬಿಡು, ಕುಡು ಸಾಯ್ತೀವಿ. ಇದೇ ಕುರುವ ಐಲ್ಯಾಂಡ್ ಅಂದ್ರೆ ಅಂತರ್ಜಾಲ ವೀಕ್ಷಕರೇ, ಒಂದೊಳ್ಳೆ ಕೆಸರು ನೀರ್ ತರ ಇದೆ. ಬಟ್ ಇದು ಕಬಿನಿ ವಾಟ್ರೆ. ಇಲ್ಲಿ ಮೊಸಳೆಗಳು ಜಾಸ್ತಿ ಅಂತೆ. ಇಲ್ಲಿ ಬರೋರು ಬ್ಯಾಂಬೂ ರೈಡ್ನ ಔಟ್ ಮಾಡ್ಕೊತಾರೆ. ನೀವು ಅಕಸ್ಮಾತ್ ಬ್ಯಾಂಬೂ ರೈಡ್ ಬೇಡ ಅಂತಂದ್ರೆ ನಿಮ್ಗೊಂದು ಫಾರೆಸ್ಟ್ ವ್ಯೂ ಐತೆ ಪಕ್ಕದಲ್ಲೇ. ಕುರುವ ಐಲ್ಯಾಂಡ್ ಪಕ್ಕದಲ್ಲಿ ಒಂದು ಫಾರೆಸ್ಟ್ ಆಕ್ಟಿವಿಟೀಸ್ ಕೂಡ ಇದೆ, ಅದಕ್ಕೂ ನೀವು ಪೇ ಮಾಡಿ ಹೋಗ್ಬೇಕು. ಇದನ್ನ ನೋಡ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದ ಜಾಗ ಬಂದು ಇರುಪು ಫಾಲ್ಸ್ಗೆ. ಬನ್ನಿ ಹೋಗೋಣ. ಇರುಪು ರಾಮೇಶ್ವರ ರಾಮಿಗೆ ಬಬ್ಬ ಏನ್ ಇವ್ ನೋಡು, ನೋಡ ಚಂದ ಅಲ್ಲ. ಕೂರ್ಗಲ್ಲಿರುವಂಥ ಈ ಇರುಪು ರಾಮೇಶ್ವರ ಟೆಂಪಲ್ಲು ನಮ್ಮ ಶಿವ ಪರಮಾತ್ಮನ ಇರುಪು ಸ್ವರೂಪದಲ್ಲಿ ನೆಲೆಸಿರುವಂಥ ಒಂದು ಇರುಪು ಸನ್ನಿಧಿ. ಸೊ ನೀವೇನಾದರೂ ಇರುಪು ಫಾಲ್ಸ್ಗೆ ಹೋದರೆ ಕೆಳಗಡೆ ಇರುವಂಥ ಇರುಪು ರಾಮೇಶ್ವರ ಟೆಂಪಲ್ನ ದರ್ಶನ ಮಾಡ್ಕೊಂಡು ದೇವ್ರ ಅನುಗ್ರಹ ಪಡ್ಕೊಂಡು ಹೋಗಿ. ಕಮ್ಮಿ ಅಂದರೂ 1.5 ಕಿಲೋಮೀಟರ್ ನೀವು ನಡಿಬೇಕು ಇರುಪು ಇಂದ ಫಾಲ್ಸ್ನ ನೋಡೋಕ್ಕೆ. ಆ 1.5 ಕಿಲೋಮೀಟರ್ ನಡೆದ್ರೆ ಅಲ್ಲಿ ಸಿಗುವಂಥ ಆನಂದ, ಕಂಪ್ಲೀಟ್ ಆಗಿ ವ್ಯೂ ನೋಡಿದಾಗ ಆ ಮನಸ್ಸು ತಲ್ಲಣಗೊಳ್ಳುತ್ತೆ. ಏನಕ್ಕಂತಂದ್ರೆ ಆ ರಮ್ಯ ಮನೋಹರ ದೃಶ್ಯನ ನಿಮ್ಮ ಕಣ್ಣಲ್ಲಿ ನೀವು ಸೆರೆ ಹಿಡಿದುಕೊಳ್ಳಿ. ಸೊ ಇನ್ನೇನಕ್ಕೆ ತಡ, ಕಂಪ್ಲೀಟಾಗಿ ವಿಡಿಯೋ ನೋಡಿ. ಇನ್ನಷ್ಟು ಮನೋರಂಜನೆ ತುಂಬಿದೆ ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ನಾನು ಡಿಸ್ಟರ್ಬ್ ಮಾಡಲ್ಲ. ನೋಡ್ತಾ ಇರಿ ಇರುಪು ಫಾಲ್ಸ್ನ, ಎಂಜಾಯ್ ಮಾಡಿ ಈ ವ್ಯೂನ.
ಇರುಪು ಫಾಲ್ಸ್ ಬಂದಮೇಲೆ ನೀರಲ್ಲಿ ಆಡದೆ ಹೆಂಗೆ ಹೋಗೋದು ಸ್ನೇಹಿತರೆ, ಅದಕ್ಕೋಸ್ಕರ ಏನು ಮಾಡಿದ್ವಿ ಅಂದರೆ ಶಿಸ್ತಾಗಿ ಡೈ ಹೊಡೆದಿದ್ದು ಇರುಪು ಫಾಲ್ಸ್ಗೆ. ಇದೊಂದು ಆರಾಮಾಗಿ ಆಗ್ಬಿಡೋದು ಅಂತ, ಡೇಂಜರಸ್ ಆಗಿ ಏನಿಲ್ಲ, ಅಪಾಯಕಾರಿ ಅಂತೂ ಅಲ್ಲವೇ ಅಲ್ಲ. ಒಳ್ಳೆ ಮಸಾಜ್ ಆಗುತ್ತೆ ನೀವು ನಿಂತ್ಕೊಂಡ್ರಲ್ಲಿ, ಫುಲ್ಲು ಬ್ಯಾಕ್ ಮಸಾಜು, ಬೆನ್ನೆಲ್ಲ ಮಸಾಜ್ ಆಗುತ್ತೆ. ನೀವೇನಾದರೂ ಇರುಪು ಫಾಲ್ಸ್ಗೆ ಹೋದರೆ ನೀರು ಚೆನ್ನಾಗಿದೆ ಟೈಮ್ಗೆ ಹೋಗ್ರಿ. ನೀರಂತೂ ಒಳ್ಳೆ ಮಿನರಲ್ ವಾಟರ್ ಥರ ತಣ್ಣಗಿತ್ತು, ಸೂಪರಾಗಿರುವಂಥ ಎಕ್ಸ್ಪೀರಿಯನ್ಸ್. ನೀವು ಬೇಕಾದರೆ ಕೂರ್ಗೋದಾಗ ಇರುಪು ಫಾಲ್ಸ್ಗೆ ಹೋಗಿ ಆ ಎಕ್ಸ್ಪೀರಿಯನ್ಸ್ನ ನಿಮ್ದಾಗಿಸಿಕೊಳ್ಳಿ ಅಂತ ಹೇಳ್ತಾ ಇದನ್ನು ಮುಗಿಸ್ಕೊಂಡು ನಾವು ಹೋಗಿದ್ದು ದುಬಾರೆಗೆ. ದುಬಾರೆ ಆಗಲೇ ನಾನು ಈ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಗಲೇ ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದರೂ ದುಬಾರೆ ಬಗ್ಗೆ ಏನಾದರೂ ಜಾಣಕಾರಿ ಬೇಕು ಅಂತಂದರೆ ನೀವು ಮಾಡಬೇಕಾದ್ರೆ ಇಷ್ಟೇ, ದುಬಾರೆ ವಿಡಿಯೋನ ನಾನು ಈ ಡಿಸ್ಕ್ರಿಪ್ಷನಲ್ಲಿ ಪ್ಲೇ ಮಾಡಿರ್ತೀನಿ, ಒಂದು ಡಿಸ್ಕ್ರಿಪ್ಷನಲ್ಲಿ ಅಪ್ಡೇಟ್ ಮಾಡಿರ್ತೀನಿ. ಇಲ್ಲ ಅಂತಂದರೆ ಈ ವಿಡಿಯೋ ಎಂಡಲ್ಲಿ ನಿಮಗೆ ಅದರ ಲಿಂಕ್ ಸಿಗುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಕಂಪ್ಲೀಟಾಗಿ ದುಬಾರೆನ ನೀವು ನೋಡಬಹುದು. ಸರಿ, ದುಬಾರೆಗೆ ಹೋದ್ಮೇಲೆ ರಿವರ್ ರಾಫ್ಟಿಂಗ್ ಮಾಡ್ತೀವಿ. ಸೊ ಮಾಡಿದ್ದೀವಿ, ಅದೇನು ಜಾಸ್ತಿ ರಿವರ್ ರಾಫ್ಟಿಂಗ್ ಇಲ್ಲ, ಸುಮ್ಮನೆ ತೆಪ್ಪದಲ್ಲಿ ತೆಳ್ಕೊಂಡು ಹೊಳ್ದಂಗಿತ್ತು ಅಷ್ಟೇ ಸ್ನೇಹಿತರೆ. ಇವೆಲ್ಲ ನಮ್ಮ ಕೊಲೀಗ್ಸ್ ಅವ್ರ ಜೊತೆ ನಾವು ಒಂದು ಬಡ್ಜೆಟ್ ಟ್ರಿಪ್ನ ಪ್ಲ್ಯಾನ್ ಮಾಡಿ ಅದನ್ನು ಯಶಸ್ವಿಗೊಳಿಸಿದ ಒಂದು ಕ್ಷಣ. ಇದನ್ನು ನಾವು ಮುಗಿಸ್ಕೊಂಡು, ಅಂದರೆ ಈ ಟ್ರಿಪ್ನ ನಾವು ಮುಗಿಸ್ಕೊಂಡು ಶಿಸ್ತಾಗಿ ಮೈಸೂರಿಗೆ ಹೋಗಿ ಚಾಮುಂಡಿ ತಾಯಿ ದರ್ಶನ ಮಾಡಿಕೊಂಡು ಅದಾದಮೇಲೆ ಶಿಸ್ತಾಗಿ ಮನೆ ಕಡೆ ಬಂದ್ಬಿಟ್ವಿ. ಸಾಕಾಯಿತು. ಇಲ್ಲ ಮನೆ ಕಡೆ ಹೋಗಲಿಲ್ಲ ಅಂದರೆ ಮನೆಯಲ್ಲಿ ಬೂಟ್ಸ್ ತೊಗೊಂಡು ಕಾಯ್ತಿರ್ತಾರೆ ನಮ್ಮ ಹೆತ್ತವರು. ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲಿಗೆ ಸಮಾಪ್ತಿಗೊಳಿಸ್ತೀನಿ. ಸಿಗೋಣ ನನ್ನ ಮುಂದಿನ ವಿಡಿಯೋದಲ್ಲಿ. ಈಗ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೇನಾದರೂ ಶೇರ್ ಮಾಡಬೇಕು ಅನ್ಸಿದ್ರೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಮರೆಯದಂಗೆ ಕ್ಲಿಕ್ ಮಾಡಿ. ನನ್ನ ಮುಂದಿನ ಕಂಟೆಂಟು ಬೇಗನೆ ಬರುತ್ತೆ ಅಂತ ಹೇಳ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು.